ಪ್ರಿಯವಾದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 42ನೇ ಅಧ್ಯಾಯ 7ನೇ ವಚನ. ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕೂಗುತ್ತದೋ ಎಂಬಂತಿರುವುದು. ಪ್ರಿಯರೇ, ದಾವೀದನು ಯೌವನದಲ್ಲಿಯೇ ಕರ್ತನಿಂದ ರಾಜಾಭಿಷೇಕವನ್ನು ಹೊಂದಿದ್ದರು. ಆ ಸಮಯದಲ್ಲಿ ಸೌಲನು ಇಸ್ರಾಯೇಲ್ ದೇಶವನ್ನು ಆಳುತ್ತಿದ್ದನು. ದಾವೀದನು ತನಗೆ ವಿರುದ್ಧವಾಗಿ ಬಂದು ತನ್ನ ಆಳ್ವಿಕೆಯನ್ನು ವಶಪಡಿಸಿಕೊಳ್ಳಬಹುದು ಎಂದು ಹೆದರಿ ಸೌಲನು ದಾವೀದನನ್ನು ಕೊಲ್ಲಲು ಪ್ರಯತ್ನಿಸಿದನು. ಅನೇಕ ತಿಂಗಳುಗಳ ಕಾಲ ತನ್ನ ದೇಶ ಮತ್ತು ಜನರನ್ನ ಬಿಟ್ಟು ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಅಡಗಿಕೊಂಡಿದ್ದ ದಾವೀದನು ಯೆರೂಸಲೇಮಿನ ದೇವಾಲಯವನ್ನು ಮತ್ತು ದೇವರೊಂದಿಗಿನ ಒಡನಾಟವನ್ನು ನೆನೆಸಿಕೊಂಡು ಹಂಬಲಿಸಿದನು. ನನ್ನ ಆತ್ಮವು ದೇವರಿಗಾಗಿ ಹಂಬಲಿಸುತ್ತಿದೆ. ನಾನು ಯಾವಾಗ ದೇವರ ಸನ್ನಿಧಿಗೆ ಹೋಗಿ ನಿಲ್ಲುವೆನು? ಮೊದಲು ನಾನು ಹಬ್ಬವನ್ನು ಜನಸಮೂಹದೊಂದಿಗೆ ಸೇರಿ ಹರ್ಷಿಸುತ್ತಾ ದೇವರ ಆಲಯಕ್ಕೆ ಹೋಗುತ್ತಿದ್ದೇನಲ್ಲ. ಇವುಗಳನ್ನೆಲ್ಲ ನೆನೆಸಿಕೊಳ್ಳುವಾಗ ನನ್ನ ಹೃದಯವು ನನ್ನೊಳಗೆ ಕುಂದಿ ಹೋಗುತ್ತದೆ ಎಂದು ಅದಕ್ಕಾಗಿ ಹಂಬಲಿಸಿದನು. ಪ್ರಿಯರೇ, ನೀವು ಯಾವುದೇ ಸ್ಥಳದಲ್ಲಿದ್ದರೂ ನಿಮ್ಮ ಹೃದಯವು ಕರ್ತನೊಂದಿಗೆ ಒಂದಾಗಲಿ. ನಮ್ಮ ಹೃದಯದ ಆಳದಲ್ಲಿ ಆತನಿಗಾಗಿ ಹಂಬಲವಿರಲಿ. ದೇವರ ಸನ್ನಿಧಿಯಲ್ಲಿ ಹಂಬಲಿಸುತ್ತಾ ಬೆಟ್ಟಗಳಿಂದ ಕರ್ತನನ್ನ ನೋಡಿದನು. ಕರ್ತನು ದಾವೀದನ ಹೃದಯದ ಆಳವನ್ನ ನೋಡಿ ಸೌಲನ ಆಳ್ವಿಕೆಯನ್ನ ಕೊನೆಗೊಳಿಸಿ ದಾವೀದನಿಗೆ ರಾಜ್ಯಭಾರವನ್ನ ದಯಪಾಲಿಸಿದನು. ದೇವಜನರೇ, ನಿಮ್ಮ ಹೃದಯದಲ್ಲಿ ಕರ್ತನ ಮೇಲೆ ಗಾಢವಾದ ಹಂಬಲವನ್ನು ಹೊಂದಿರುವಾಗ ಖಂಡಿತವಾಗಿಯೂ ಆತನು ನಿಮ್ಮ ಬದುಕನ್ನು ಶ್ರೇಷ್ಠವಾಗಿಸಿ ನಿಮ್ಮನ್ನು ಎತ್ತರದಲ್ಲಿಡುವನು, ಉನ್ನತದಲ್ಲಿ ತರುವವನಾಗಿದ್ದಾನೆ. ಹಾಗಾಗಿ ನಿಮ್ಮ ಹೃದಯದ ಆಳದಿಂದ ಆತನನ್ನು ನೀವು ಹಂಬಲಿಸಿರಿ. ನಿಮ್ಮ ಸ್ಥಿತಿಗತಿಗಳು ಹೇಗೆ ಇದ್ದರೂ ಹೆದರಬೇಡಿರಿ. ಶಾಂತಿದಾಯಕನಾದ ದೇವರು ನಿಮ್ಮನ್ನು ಉನ್ನತದಲ್ಲಿ ಇಟ್ಟು ನಿಮ್ಮನ್ನು ಸಂತೋಷಪಡಿಸುವವರಾಗಿದ್ದಾರೆ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.